ಕರ್ನಾಟಕ ಜಿಲ್ಲೆಗಳ ಹೆಬ್ಬಾಗಿಲು ಹಾವೇರಿದ್ದೀವಿ. ಇಲ್ಲಿಯ ಶಾಸಕರು ವಿಧಾನಸಭೆಯ ಉಪಸಭಾಪತಿ ರುದ್ರಪ್ಪ ಲಮಾಣಿ ಅವರು. ರುದ್ರಪ್ಪ ಲಮಾಣಿ ಅವರ ಕನಸು ಏನು? ಹಾವೇರಿ ನಗರದಲ್ಲಿ ಯಾರು ವಸತಿಹೀನರು ಇರಬಾರದು. ಎಲ್ಲ ಶಾಸಕರು ಯಾಕೆ ನಮ್ಗೆ ಅನುದಾನ ಬರ್ತಾ ಇಲ್ಲ? ಇವರು ಹೊಟ್ಟೆ ಕಿಚ್ಚಿನಿಂದನೇ ಇವತ್ತು ನಮ್ಮ ಬಡವರಿಗೆ ಅನ್ಯಾಯ ಆಗ್ತಾ ಇದೆ. ತಗೊಂತೀವಿ, ತಗೊಂಡ್ ಮತ್ತೆ ಕೊಡ್ತೀವಿ. ಇವತ್ತು 4 ಲಕ್ಷ ಕೋಟಿ ಬಜೆಟ್ ಯೋಜನೆಗಳು ಸಮರ್ಪಕವಾಗಿ ತಲುಪ್ತಾ ಇದೆ. 99% ಬಡವ್ರನ್ನ ಶ್ರೀಮಂತರನ್ನಾಗಿ ನಾವು ಮಾಡೋ ಯೋಚನೆ ಏನಾದ್ರು ಹಮ್ಮಿಕೊಂಡಿದೆ. ಬಡವರು ಚೆನ್ನಾಗಿ ಆಗ್ಬಾರ್ದು ಇವರಿಗೆ. ನರೇಂದ್ರ ಮೋದಿ ಅವರು ಕೇಂದ್ರದಲ್ಲಿ ಸರ್ಕಾರ ಮಾಡ್ತಾ ಇದ್ದಾರೆ. ಇವತ್ತು ಬಡವರಿಗಾಗಿ ಯಾವ ಯೋಜನೆಗಳಂತ 25 ವರ್ಷಗಳು ಆದರೂ ಸಹಿತ ಇನ್ನೂ ಸರಿಯಾದ ರಸ್ತೆಗಳಾಗಿಲ್ಲ. ಇದು ಜಿಲ್ಲೆನೋ ಹಳ್ಳಿಗಿಂತಲೂ ಕೀಳಾಗಿದೆ. ಯಾರು ಬಂದರೂ 20 ವರ್ಷ ಆಯ್ತು ಇದು ಡೆವಲಪ್ಮೆಂಟ್ ಮಾಡ್ತೀನಿ ಅಂತಂದ್ರೆ ಅವ್ರಿಗೆ ಯಾರು ಮಾಡಕ್ಕೆ ಸಾಧ್ಯ ಆಗ್ತಿಲ್ಲ. ಯಾವ ಪಕ್ಷರು ಬಂದರೂ ಹಾವೇರಿ ಇನ್ನೊಂದು ಮಟ್ಟ ಅಭಿವೃದ್ಧಿ ಆಗ್ತಾ ಇಲ್ಲ. ಸವಾಲುಗಳನ್ನು ಸಂತೋಷದಿಂದ ಸ್ವೀಕರಿಸಬೇಕು, ತಾಳ್ಮೆಗಿರಬೇಕು. ವಾಸಿಸುವವನೇ ಮನೆಯ ಒಡೆಯ. ಕನಿಷ್ಠ ಪಕ್ಷನ ಅನುದಾನ ಬರಲಿಲ್ಲ ನಮಗೆ. ಯಾವ ಆಕ್ಸಿಡೆಂಟ್ ಕೇಸ್ ಬಂದ್ರೆ ಇವತ್ತೊಂದು ದಿವಸ ದಾವಣಗೆರೆ ಹುಬ್ಳಿಗೆ ಹೋಗ್ಬೇಕು. ಶಾಸಕರು ಜನಸಾಮಾನ್ಯರು ಸಿಗ್ತಾರೆ, ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ. ಉದ್ಯೋಗ ಅವಕಾಶಗಳು ಭಾಳ ಕಡಿಮೆ ರೀ. ಭ್ರಷ್ಟಾಚಾರ ಇದೆಯಾ ಸರ್? ಇಲ್ಲ ಅಂತ ಹೇಳಕ್ಕಾಗಲ್ಲ. ಒಪ್ಪತ್ತು ಶಾಲೆ ಒಪ್ಪತ್ತು ದನ ಕಾಯ್ಕೆ ಹೋಗಿ ನನಗೆ ಅಲ್ಲಿ ಮೇಲ್ಗಡೆ ಕುಂದಿರಿಸಿ ನಮಗೆ ಪಾಠ ಮಾಡ್ತಿರ್ಲಿಲ್ಲ. ಇವತ್ತು ಈ ರಾಜ್ಯದ ಮುಜರಾಯಿ ಮಂತ್ರಿಯಾಗಿ ಅದೆಲ್ಲ ದೇವಸ್ಥಾನಗಳನ್ನ ಸಂಪೂರ್ಣವಾಗಿ ಅಭಿವೃದ್ಧಿ ಪಡಿಸಿದೆ. ಕೊಟ್ಟ ಕುದುರೆಯನ್ನು ಓಡಿಸದವನು ಸೂರನೂ ಅಲ್ಲ, ಧೀರನೂ ಅಲ್ಲ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.